ಹಾಯ್. ಇವತ್ತಿನ ದಿವಸ ಒಂದು ಗಣೇಶನ ವಿಶೇಷವಾದ ಕಥೆನ ಹೇಳ್ತೀನಿ. ಒಂದ್ಸರಿ ಗಣೇಶಂಗೆ ಪಾಯಸ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಮನೆಯಲ್ಲಿ ಎಲ್ಲ ಅಕ್ಕಿ ಬೆಲ್ಲ ಬೇಳೆ ಎಲ್ಲ ಇರುತ್ತೆ. ಪಾರ್ವತಿನ ಕೇಳಿದ್ರೆ ಮಾಡ್ಕೊಡ್ತಾ ಇರಲಿಲ್ವಾ? ಅಮ್ಮ ಆದವಳು ಯಾವತ್ತಾನೆ ಮಗುಗೆ ಅದು ಕೇಳಿದ್ದನ್ನ ಮಾಡ್ಕೊಡಲ್ಲ ಅಂತ ಹೇಳ್ತಾಳೆ. ಆದರೆ ಗಣೇಶನ ಯೋಚನೆನೇ ಬೇರೆ ಇರುತ್ತೆ. ಅವನೇನು ಮಾಡ್ತಾನೆ ಗೊತ್ತಾ? ಒಂದಷ್ಟು ಅಕ್ಕಿನೂ ಬೆಲ್ಲನೂ ಏನೇನು ಬೇಕೋ ಏಲಕ್ಕಿ ಅದನ್ನೆಲ್ಲ ಹಿಡ್ಕೊಂಡು ಎಲ್ಲ ಕಡೆಗೂ ಹೋಗ್ತಾನೆ. ಬೇರೆ ಯಾರದ್ದಾದ್ರೂ ಕೈಲಿ ನಾನು ಪಾಯಸ ಮಾಡಿಸ್ಕೊಂಡು ತಿನ್ನಬೇಕು ಅಂತ. ಕೊನೆಗೆ ಏನು ಮಾಡ್ತಾನೆ ಗೊತ್ತಾ? ಯಾರೋ ದೊಡ್ಡ ಶ್ರೀಮಂತರು ಅಥವಾ ಯಾರು ದೇವತೆಗಳು ದೇವಾನು ದೇವತೆಗಳು ಅವ್ರು ಯಾರ ಮನೆಗೂ ಹೋಗಲ್ಲ. ಅವನು ಸೀದಾ ಒಂದು ಕೇರಿಗೆ ಬರ್ತಾನೆ, ಒಂದು ಪ್ರದೇಶಕ್ಕೆ ಬರ್ತಾನೆ. ಅಲ್ಲಿ ತುಂಬ ಬಡವಿ ಆದವಳೊಬ್ಳು ಇರ್ತಾಳೆ. ಅವಳ ಹತ್ರ ಒಬ್ಬ ಪುಟ್ಟ ಹುಡುಗನ ವೇಷ ಹಾಕ್ಕೊಂಡು ಅದನ್ನೆಲ್ಲ ತಗೊಂಬಂದ್ಬಿಟ್ಟು, ನಾನು ಪಾಯಸ ತಿನ್ನಬೇಕು ಅಂತ ಆಸೆ ಆಗಿದೆ, ಇದನ್ನೆಲ್ಲ ಇಟ್ಕೊಂಡು ನನಗೆ ಪಾಯಸ ಮಾಡಿಕೊಡ್ತೀಯಾ ಅಂತ ಕೇಳ್ತಾನೆ. ಆ ಬಡವಿಗೆ ಪಾಪ ಪಾಯಸ ಅಂತೆ ಮನೆಯಲ್ಲಿ ತಿನ್ನೋಕ್ಕೆ ಅನ್ನನೇ ಇರೋದಿಲ್ಲ, ಅಷ್ಟು ಕಷ್ಟಪಡ್ತಿರ್ತಾಳೆ. ಅವನು ತಂದು ಕೊಟ್ಟಾಗ ಹುಡುಗ ಅಲ್ವಾ, ಖುಷಿಯಾಗಿ ಆಯಿತು ಮಗು ಕೊಡು, ನಾನು ನಿನಗೆ ಪಾಯಸ ಮಾಡಿಕೊಡ್ತೀನಿ ಅಂತ ಹೇಳಿ ಒಲೆ ಮೇಲೆ ನೀರಿಟ್ಬಿಟ್ಟು ಪಾಯಸ ಮಾಡೋದಕ್ಕೆ ಅಂತ ಶುರು ಮಾಡ್ತಾಳೆ. ನೀನು ಮಾಡ್ತಾ ಇರು, ನಾನು ಈಗ ಬಂದ್ಬಿಡ್ತೀನಿ ಅಂತ ಹೇಳಿ ಗಣಪತಿ ಬೇಕಂತಿಗೆ ಹೊರಗಡೆ ಹೋಗಿ ಹುಡುಗರ ಜೊತೆ ಆಟ ಆಡೋಕ್ಕೆ ಶುರು ಮಾಡ್ತಾನೆ. ತುಂಬ ಹೊತ್ತು ಆಟ ಆಡ್ತಾನೇ ಇರ್ತಾನೆ. ಈ ಕಡೆ ಪಾಪ ಆ ಬಡವಿ ಅದರಲ್ಲಿ ಪಾಯಸ ಮಾಡ್ತಾಳೆ. ಒಳ್ಳೆ ಘಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಪಾಪ ಎಷ್ಟು ದಿವಸ ಆಗಿತ್ತು ಆ ಪಾಯಸದ ರುಚಿ ನೋಡಿ. ಮನೆಯಲ್ಲಿ ತಿನ್ನೋಕ್ಕೇ ಅವಳಿಗೆ ಅನ್ನ ಇರಲಿಲ್ಲ, ಇನ್ನು ಪಾಯಸ ಎಲ್ಲ ಎಲ್ಲಿಂದ ಬಂತು? ಹೊರಗಡೆ ನೋಡ್ತಾಳೆ, ಮಗು ಆಟ ಆಡ್ತಾ ಇದೆ. ಅವಳು ಒಳಗಡೆಯಿಂದ ವಾಸನೆ ಬರ್ತಾ ಇದೆ. ಅವಳಿಗೂ ಹೊಟ್ಟೆ ಚುರುಗುಡ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಏನು ಮಾಡೋದು? ಇರಲಿ, ಮಗು ಬರೋದ್ರೊಳಗೆ ಒಂಚೂರು ಪಾಯಸ ತಿನ್ಬಿಡ್ತೀನಿ ಅಂತ ಹೇಳಿ ಒಂಚೂರು ಅದರಿಂದ ತೆಕ್ಕೊಂಡು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಹೇಳಿ. ಯಾಕಂದರೆ ಮಗು ಬಂದಾಗ ಅದಕ್ಕೆ ರುಚಿಯಾಗಿರ್ಬೇಕಲ್ವಾ? ರುಚಿಯಾಗಿದೆ ಅನ್ಬೇಕಾದ್ರೆ ಒಂದು ಸ್ವಲ್ಪನಾದರೂ ಅದ್ರದ್ದು ರುಚಿ ನೋಡಿರ್ಬೇಕಲ್ವಾ? ಸರಿ, ಒಂದು ಚಮಚದಲ್ಲಿ ತೆಕ್ಕೊಂಡು ತಿಂತಾಳೆ. ಅವಳಿಗೆ ತಡ್ಕೊಳಕ್ಕಾಗಲ್ಲ, ತುಂಬ ರುಚಿಯಾಗಿರುತ್ತೆ. ಯಾಕೆ ಅಂದರೆ ಅದು ಮಾಡಿದ್ಯಾರಿಗೆ? ಗಣೇಶಂಗೋಸ್ಕರ ತಾನೇ ಮಾಡಿರೋದು. ಅವಳಿಗೋಸ್ಕರ ಮಾಡ್ಕೊಂಡಿದ್ರೆ ಅಷ್ಟು ರುಚಿಯಾಗಿ ಇರ್ತಿತ್ತೋ ಇಲ್ವೋ? ಆದರೆ ಗಣೇಶಂಗೆ ಮಾಡಿರೋದು ಅಂತ ಅಂದಮೇಲೆ ತುಂಬ ರುಚಿಯಾಗಿತ್ತು. ಈಗ ಅವಳಿಗೆ ತಡ್ಕೊಳಕ್ಕಾಗೋದಿಲ್ಲ. ಏನು ಮಾಡಿದ್ರು ಆ ಮಗು ಒಳಗಡೆನೆ ಬರ್ತಾ ಇಲ್ಲ, ಹೊರಗಡೆ ಆಟ ಆಡ್ತಾ ನಿಂತಿದೆ. ಹೊರಗಡೆ ಹೋಗಿ ಎರಡೆರಡು ಸರಿ ಬಾ, ನಿನಗೆ ರೆಡಿ ಮಾಡಿಟ್ಟಿದ್ದೀನಿ ಬಾ ಅಂತ ಕರಿತಾಳೆ. ಒಳಗೆ ಬರ್ತಾಳೆ, ಪಾಯಸ ನೋಡ್ತಾಳೆ, ಹೊರಗೆ ಹೋಗ್ತಾಳೆ. ಮಗು ಹತ್ರ ಮಗು ಆಟ ಆಡ್ತಾ ಇದೆಯಲ್ಲ ಅಂತ ನೋಡ್ತಾಳೆ. ಅವಳಿಗೆ ತಡ್ಕೊಳಕ್ಕಾಗಲ್ಲ. ಒಳಗಡೆ ಬಂದ್ಬಿಟ್ಟು ಒಂದು ಸಣ್ಣ ಬಟ್ಲಿಗೆ ಒಂದು ಸ್ವಲ್ಪ ಹಾಕೊಂಬಿಟ್ಟು ತಿನ್ಬಿಡ್ತಾಳೆ. ಅಷ್ಟೊತ್ತಿಗೆ ಗಣೇಶ ಬರ್ತಾನೆ. ನಂಗೆ ಮಾಡಿಟ್ಟಿದ್ದ ಪಾಯಸನೆಲ್ಲ ನೀನೇ ತಿಂದ್ಬಿಟ್ಟಿಯಾ? ಅಯ್ಯೋ, ಅವಳಿಗಂತೂ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಇಲ್ಲ ಪುಟ್ಟ, ನಾನು ಎಲ್ಲ ತಿಂದಿಲ್ಲ. ಆದರೆ ನಿಜ ಹೇಳ್ತೀನಿ, ನಿನಗೆ ಪಾಯಸ ಮಾಡಿಟ್ಮೇಲೆ ನಂಗೆ ಏನು ಮಾಡಿದರೂ ಹಶು ತಡೆಯೋಕ್ಕಾಗಲಿಲ್ಲ. ನಾನೊಂದು ಸ್ವಲ್ಪ ಪಾಯಸನ ಹಾಕ್ಕೊಂಡು ತಿಂದ್ಬಿಟ್ಟಿದ್ದೀನಿ ನಾನು ಅಂತ. ಆವಾಗ ಗಣೇಶ ನಗ್ತಾ ಹೇಳ್ತಾನೆ, ನನಗೆ ಗೊತ್ತು ನಿನ್ನ ಮನೆಯಲ್ಲಿ ತಿನ್ನೋಕ್ಕೆ ನಿನಗೇನೂ ಇರಲಿಲ್ಲ ಅಂತ. ಅದಕ್ಕೋಸ್ಕರನೇ ನಾನು ಅಕ್ಕಿ ಬೇಳೆ ಏನೇನು ಬೇಕೋ ಎಲ್ಲ ಹಿಡ್ಕೊಂಡು ನಿನ್ನ ಮನೆಗೆ ಬಂದೆ. ಅದರಲ್ಲಿ ನೀನೇ ಪಾಯಸ ಮಾಡಿಕೊಡು ಅಂತ ಕೇಳಿದೆ. ನೀನು ಪಾಯಸ ತಿಂದೆ, ನಿಂಗೆ ಇಷ್ಟ ಆಯ್ತಲ್ವಾ? ನನಗೂ ಹೊಟ್ಟೆ ತುಂಬಿತು. ನಿನ್ನ ಒಳಗಡೆನೇ ಕೂತಿದ್ದೀನಿ ನಾನು. ನಿನಗೆ ಹಶುವಾಗೋ ಹಾಗೆ ಮಾಡಿದ್ದೂ ನಾನೇನೆ, ನಿನಗೆ ತಿನ್ನಬೇಕು ಅಂತ ಚಪಲ ಹುಟ್ಟಿಸಿದ್ದು ನಾನೇನೆ. ನೀನು ತಿಂದೆ ಅಲ್ವಾ? ಬಾ, ಈಗ ನಾನು ನೀನು ಇಬ್ಬರು ಅದನ್ನು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಖುಷಿಯಾಗಿ ತಿನ್ನೋಣ. ಹೀಗೆ ಹೇಳ್ದೋನೆ ಗಣೇಶ ಅವಳ ಜೊತೆಗೆ ಕೂತ್ಕೊಂಡು ಖುಷಿಯಾಗಿ ತಿಂತಾನೆ. ಅವಳಿಗೆ ಪಾಪ ಇನ್ನು ಸ್ವಲ್ಪ ತಿನ್ನೋ ಹೊತ್ತಿಗೆನೆ ಗಣೇಶ ಖುಷಿಯಾಗಿ ತಿಂತಾ ಇರೋದನ್ನ ನೋಡಿನೇ ಅವಳಿಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಅಮ್ಮಂದರೆ ಹಾಗೆ ಅಲ್ವಾ? ಎಷ್ಟೆಷ್ಟು ರುಚಿಯಾಗಿರೋ ತಿಂಡಿ ಮಾಡಿದ್ರು ನಮಗೆ ಅದನ್ನು ಮೊದಲು ಕೊಟ್ಬಿಟ್ಟು ನಾವು ತಿಂದು ಖುಷಿ ಪಡ್ತಿದ್ದಂಗೆ ಅಷ್ಟಕ್ಕೆ ಅವರಿಗೆ ಹೊಟ್ಟೆನೇ ತುಂಬೋಗ್ಬಿಡುತ್ತೆ.
ಆಮೇಲೇನು ವಿಶೇಷ ಆಯಿತು ಗೊತ್ತಾ? ಪಾಯಸ ತಿನ್ಕೊಂಡು ಗಣೇಶ ತನ್ನ ಮನೆಗೆ ಏನೋ ಅವನು ಹೊರಟೋದ. ಗಣೇಶ ಏನೋ ಮನೆಗೆ ಹೊರಟೋದ. ಆದರೆ ಈ ಕಡೆ ಬಡವಿ ತಿರುಗಿ ನೋಡಿದರೆ ಅವನು ಯಾವ ಡಬ್ಬಿನಲ್ಲಿ ಅಕ್ಕಿ ಬೆಲ್ಲ ಸಕ್ಕರೆ ಇದೆಲ್ಲ ಹಿಡ್ಕೊಂಡು ಬಂದಿದ್ನೋ ಅದು ಅಕ್ಷಯ ಆಗ್ತಾನೇ ಇದೆ. ಅದರಲ್ಲಿ ಎಷ್ಟು ತೆಗೆದ್ರೂ ಮುಗಿತಾನೇ ಇಲ್ಲ. ಅವಳಿಗೆ ಬೇಕಾಗುವಷ್ಟು ದವಸ ಧಾನ್ಯ ದುಡ್ಡು ಎಲ್ಲ ಸಿಕ್ಬಿಡುತ್ತೆ. ಅವಳಿಗೆ ತುಂಬ ಖುಷಿಯಾಗುತ್ತೆ. ಅಪ್ಪ, ಯಾರಿರ್ಬೋದು ಇವನು ಅಂತ ಹೇಳಿ ತಿರುಗಿ ನೋಡ್ತಾಳೆ. ಆವಾಗ ಅವಳು ಮನೆಯಲ್ಲಿ ಒಂದು ಪುಟ್ಟ ಗಣಪತಿ ಫೋಟೋ ಹಾಕ್ಕೊಂಡಿರ್ತಾಳೆ. ಅದರೊಳಗಡೆ ಗಣಪತಿ ಕೂತ್ಕೊಂಡು ನಗ್ತಾ ಇರ್ತಾನೆ. ಆಗ ಅವಳಿಗೆ ಗೊತ್ತಾಗತ್ತೆ, ಅಯ್ಯೋ, ನನ್ನ ಮನೆಗೆ ಬಂದಿದ್ದು ಗಣೇಶನೇನಾ, ನಾನು ಪಾಯಸ ಮಾಡಿ ಬಡಿಸಿದ್ದು ಗಣೇಶಂಗೇನಾ ಅಂತ. ಆಮೇಲೆ ಅವಳು ಮನೆಯಲ್ಲಿ ಯಾವತ್ತೂ ಕಷ್ಟ ಅನ್ನೋದು ಬರೋದೇ ಇಲ್ಲ. ಸುಖವಾಗಿ ಜೀವನ ಮಾಡ್ಕೊಂಡಿರ್ತಾಳೆ. ಎಷ್ಟು ಒಳ್ಳೆಯವನಲ್ವಾ ಗಣೇಶ?